ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಸೀಬೆ ಎಲೆಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ನಾವು ಸೀಬೆ ಹಣ್ಣನ್ನು ಹೇಗೆ ಇಷ್ಟಪಟ್ಟು ತಿಂತೀವೋ ಅದರಲ್ಲಿ ನಿಮ್ಗೆ ಏನೇನು ಪ್ರಮುಖವಾದ ಒಂದು ಅಂಶ ಸಿಗುತ್ತೋ ಅದೇ ರೀತಿ ಸೀಬೆ ಎಲೆಯನ್ನು ನಾವು ಬಳಸ್ತಾ ಬಂದರೆ ಅದರಲ್ಲೂ ನಮಗೆ ಔಷಧೀಯ ಗುಣ ಇದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ. ಬನ್ನಿ, ಹಾಗಾದರೆ ಸೀಬೆ ಎಲೆಯನ್ನು ನಾವು ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ. ಸೀಬೆ ಎಲೆಯಲ್ಲಿ ನಾರಿನಾಂಶ ಅಧಿಕವಾಗಿರೋದ್ರಿಂದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಹಾಗೆಯೇ ಮಲಬದ್ಧತೆ ಸಮಸ್ಯೆ ಅಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮನ್ನು ಸಹ ಕ್ಯೂರ್ ಮಾಡುತ್ತೆ. ಇನ್ನು ಅತಿಸಾರಕ್ಕೆ ಚಿಕಿತ್ಸೆಯನ್ನು ನೀಡುತ್ತೆ ಸೀಬೆ ಎಲೆ. ಸೀಬೆ ಎಲೆ ಚಹಾವನ್ನು ಸೇವಿಸೋದ್ರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ, ಅತಿಸಾರ ಸಹ ಕಡಿಮೆ ಆಗುತ್ತೆ. ಹೇಗೆ ಅಂದರೆ 1 ಕಪ್ ಕುದಿಯುವ ನೀರಿನಲ್ಲಿ ಪೇರಳೆ ಎಲೆ ಅಂದರೆ ಸೀಬೆ ಎಲೆಯನ್ನು ಚೆನ್ನಾಗಿ ಬೆರೆಸಿ ಚೆನ್ನಾಗಿ ಕುದಿಸಿ ಅದನ್ನು ಆ ನೀರನ್ನು ಸೋಸಿ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಅತಿಸಾರ ಮತ್ತು ಹೊಟ್ಟೆ ನೋವು ಸಹ ನಿವಾರಣೆ ಆಗುತ್ತೆ. ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ಸೀಬೆ ಎಲೆಯನ್ನು ಬಳಸ್ತಾ ಬನ್ನಿ ಫ್ರೆಂಡ್ಸ್. ಹೌದು, 8 ವಾರಗಳು ಸೀಬೆ ಎಲೆ ಚಹಾ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡ್ಬೋದು ಎಂದು ಅಧ್ಯಯನದ ಮೂಲಕ ಸಾಬೀತಾಗಿದೆ. ಹಾಗೆಯೇ ಶೀತ ಕೆಮ್ಮಿಗೆ ಪರಿಹಾರ ನೀಡುತ್ತೆ ಸೀಬೆ ಎಲೆ. ಸೀಬೆ ಎಲೆಯಲ್ಲಿ ವಿಟಮಿನ್ ಸಿ ಹಾಗೂ ಐರನ್ ಅಧಿಕ ಆಗಿರೋದ್ರಿಂದ ಇದರ ಎಲೆಗಳ ಕಷಾಯವು ಕೆಮ್ಮು ಮತ್ತು ಶೀತವನ್ನು ಗುಣಪಡಿಸಲು ಸಹಾಯವನ್ನು ಮಾಡುತ್ತೆ. ಕೂದಲು ಯಾರಿಗಾದರೂ ಉದುರುತ್ತಾ ಇದ್ದರೆ ಹೇರ್ ಫಾಲ್ ಕಂಟ್ರೋಲ್ಗೆ ಬರುತ್ತೆ. ನಾವು ಏಕೆಂದರೆ ಸೀಬೆ ಎಲೆಯನ್ನು ಬಳಸ್ತಾ ಬಂದರೆ ಹೇರ್ ಫಾಲನ್ನು ಸಹ ಕಂಟ್ರೋಲಲ್ಲಿ ಇಟ್ಕೋಬಹುದು. ಸೀಬೆ ಎಲೆಗಳು ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತೆ, ಹಾಗೆಯೇ ಕೂದಲಿನ ಆರೋಗ್ಯವನ್ನು ಸಹ ಹೆಚ್ಚಿಸುತ್ತೆ. ಇನ್ನು ಒಸಡುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೀಬೆ ಎಲೆ. ಸೀಬೆ ಎಲೆಗಳನ್ನು ಕುದಿಸಿದ ನೀರಿನಿಂದ ನಾವು ಮುಕ್ಕಳಿಸ್ತಾ ಬಂದರೆ, ಸೀಬೆ ಎಲೆಯಲ್ಲಿ ಕುದಿಸಿರುವಂಥ ನೀರು ಇರುತ್ತಲ್ಲ, ಆ ನೀರಿನಿಂದ ನಾವು ಬಾಯನ್ನು ಮುಕ್ಕಳಿಸ್ತಾ ಬಂದರೆ ಹಲ್ಲು ನೋವು, ಬಾಯಿ ಹುಣ್ಣು ನಿವಾರಣೆ ಆಗುತ್ತೆ. ಹಾಗೆಯೇ ಇದು ಒಸಡುಗಳ ಆರೋಗ್ಯವನ್ನು ಸಹ ಚೆನ್ನಾಗಿ ನೋಡ್ಕೊಳುತ್ತೆ, ಅಂದರೆ ಆರೋಗ್ಯ ಸಹ ಹೆಚ್ಚಿಸುತ್ತೆ. ಗರ್ಭಿಣಿಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೀಬೆ ಎಲೆ. ಹಾಗೂ ಮಧುಮೇಹ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂದರೆ ನಾವು ಸೀಬೆ ಎಲೆಯನ್ನು ಬಳಸ್ತಾ ಬರಬೇಕು. ಸೀಬೆ ಎಲೆ ಮಧುಮೇಹಕ್ಕೆ ರಾಮಬಾಣ ಇದ್ದಂತೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ. ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಕ್ಯಾನ್ಸರನ್ನು ತಡೆಗಟ್ಟುತ್ತೆ, ಮುಟ್ಟಿನ ನೋವನ್ನು ಸಹ ಕಡಿಮೆ ಮಾಡುತ್ತೆ. ಅಸ್ತಮಾಗೆ ಇದು ಮನೆಮದ್ದು ಅಂತಲೇ ಹೇಳ್ಬೋದು. ಪೇರಳೆ ಎಲೆಗಳನ್ನು ಅಂದರೆ ಸೀಬೆ ಎಲೆಗಳನ್ನು ಕುದಿಸಿ ತಣಿಸಿದ ನಂತರ ಅಂದರೆ ತಣ್ಣಗಾದ ನಂತರ ನೀರನ್ನು ನಾವು ಕುಡಿಯೋದ್ರಿಂದ ಶ್ವಾಸಕೋಶ, ಶ್ವಾಸನಾಳಗಳು ಸ್ವಚ್ಛಗೊಳ್ಳುತ್ತೆ. ಕಟ್ಟಿದ ಕಫ ಸಹ ಸಡಿಲಗೊಂಡು ಅಸ್ತಮಾ ಸಹ ನಿವಾರಣೆ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಸೀಬೆ ಹಣ್ಣನ್ನು ತಿನ್ನೋದ್ರ ಜೊತೆಗೆ ಅದರಲ್ಲಿನಂಥ ಸೀಬೆ ಎಲೆನೂ ಸಹ ನಾವು ಈ ರೀತಿ ಬಳಸ್ತಾ ಬಂದರೆ ನಮಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ತಡ ಮಾಡಬೇಡಿ, ಆ ಸೀಸನಲ್ಲಿ ಬರುವಂತಹ ಹಣ್ಣು ತರಕಾರಿಗಳ ಜೊತೆ ಈ ರೀತಿ ಎಲೆಗಳನ್ನು ಸಹ ಬಳಸ್ತಾ ಬನ್ನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.